ಆತ್ಮೀಯ ಕಾರ್ಯಕ್ರಮಾಧಿಕಾರಿಗಳೇ, NSS ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳನ್ನು ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನು ಇವತ್ತು ತಿಳಿಸಲಾಗ್ತಿದೆ. ರಿಜಿಸ್ಟರ್ ಮಾಡುವ ಮುನ್ನ ವಿದ್ಯಾರ್ಥಿಗಳನ್ನು ಪ್ರತ್ಯೇಕವಾಗಿ ರಿಜಿಸ್ಟರ್ ಮಾಡುವ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಾಧಿಕಾರಿಗಳು ನೇರವಾಗಿ ತಮ್ಮ ಕಾಲೇಜು ಲಾಗಿನ್ನಲ್ಲೇ ವಿದ್ಯಾರ್ಥಿಗಳನ್ನು ನೋಂದಣಿ ಮಾಡಿದರೆ ಮತ್ತೆ ವೆರಿಫಿಕೇಷನ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಮೊದಲಿಗೆ ಗೂಗಲ್ಗೆ ಹೋಗಿ NSS karnataka.net ಅಂತ ಕೊಟ್ಟರೆ ನಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈನ್ ಇನ್ ಆಪ್ಷನ್ ಇದೆ. ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಸೈನ್ ಇನ್ಗಳಿದೆ. ಒಂದು ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್ ಲಾಗಿನ್, ಮತ್ತೊಂದು ಕಾಲೇಜ್ ಲಾಗಿನ್, ಮತ್ತೊಂದು ಸ್ಟೂಡೆಂಟ್ ಲಾಗಿನ್. ಕಾಲೇಜ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ನೀಡಿರ್ತಕ್ಕಂಥ ID ಮತ್ತು ಪಾಸ್ವರ್ಡ್ಗಳೇನಿದೆಯೋ ಅದನ್ನು ಹಾಕಿ. ಲಾಗಿನ್ ಆದ ತಕ್ಷಣ ನಿಮಗೆ ಕಾಲೇಜ್ ಡೀಟೇಲ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆಯ್ಕೆ ಮಾಡ್ಕೊಬೇಕಾಗತ್ತೆ. ಫಂಡಿಂಗ್ ಟೈಪ್ ಬಂದು ಗೌರ್ಮೆಂಟ್ ಯೂನಿಟ್. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಅದಕ್ಕೆ ನೀವು SATS ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ವಿದ್ಯಾರ್ಥಿಯ ಹೆಸರನ್ನು ಹಾಕಬೇಕು. ತಂದೆ ಹೆಸರು, ಹುಟ್ಟಿದ ದಿನಾಂಕ 2007 ಇರುತ್ತೆ. 2006 ಕೊಡಿ, ಯಾಕೆಂದರೆ 2006ಕ್ಕಿಂತ ಕಡಿಮೆ ತೆಗೆದುಕೊಳ್ಳಲ್ಲ. ಹಾಗಾಗಿ ನಾವು 2006 ಆಯ್ಕೆ ಮಾಡ್ಕೋಬೇಕು. ಇದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ. ಹಾಗಾಗಿ ನೀವು 2006 ಕೊಡಿ. ಪಾನ್ ನಂಬರ್ ಕೊಡುವಂಥ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಯ ಕ್ಯಾಟಗರಿನ ಆಯ್ಕೆ ಮಾಡಿ. ಬ್ಲಡ್ ಗ್ರೂಪ್ ಆಪ್ಷನಲ್ಲಿರುತ್ತೆ. ಬೇಕಿದ್ದರೆ ವಿದ್ಯಾರ್ಥಿಗೆ ಗೊತ್ತಿದ್ದರೆ ಬ್ಲಡ್ ಗ್ರೂಪ್ ತೊಗೊಳ್ಳಿ. ಬಟ್ ವಿದ್ಯಾರ್ಥಿಗೆ ಇಮೇಲ್ ID ಕಂಪಲ್ಸರಿ ಕೊಡಲೇಬೇಕು. ಮೊಬೈಲ್ ನಂಬರ್ ಕೊಡಿ. ವಿದ್ಯಾರ್ಥಿನಿ ಯಾವಾಗ ಕಾಲೇಜಿಗೆ ದಾಖಲಾಗಿದ್ದರು ಆ ದಾಖಲಾತಿಯನ್ನು ನೀಡಿ. ಪ್ರೋಗ್ರಾಮ್ ಕೇಳುತ್ತೆ. ಪ್ರಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಪ್ರಿ ಯೂನಿವರ್ಸಿಟಿ ಆಗಿರೋದ್ರಿಂದ ಕೋರ್ಸ್ ಬಂದು ಅವರು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವುದಿದೆ ಅದನ್ನು ಕೊಟ್ಟು, ಬ್ರಾಂಚ್ ಕೂಡ ಕಾಮರ್ಸು. ಈಗ ವಿದ್ಯಾರ್ಥಿ ಕಾಮರ್ಸ್ ಆಗಿರೋದ್ರಿಂದ ಕಾಮರ್ಸ್ ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಯ ವಿಳಾಸವನ್ನು ಫಿಲ್ ಮಾಡಬೇಕು. ಕಂಪಲ್ಸರಿ ಪಿನ್ ಕೋಡ್ ಹಾಕಬೇಕು. ಪಿನ್ ಕೋಡ್ ಗೊತ್ತಿಲ್ಲ ಆ ಊರ್ದು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ನಿಮ್ಮ ಡಿಸ್ಟಿಕ್ ಪಿನ್ ಕೋಡನ್ನು ಹಾಕಿ. ಅದು ವಿದ್ಯಾರ್ಥಿಗೆ ಯಾವುದರಲ್ಲೂ ಆಸಕ್ತಿ ಇದ್ದರೆ, ಸ್ಪೋರ್ಟ್ಸ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಅದನ್ನು ಎಂಟ್ರಿ ಮಾಡಿ. ನೆಕ್ಸ್ಟು ಸಬ್ಮಿಟ್ ಮಾಡಿ. ಆಧಾರ್ ನಂಬರ್ ತಪ್ಪಿದೆ ಅಂತ ಬರ್ತಾಯಿದೆ. ಯಾವುದು ತಪ್ಪಾಗಿರುತ್ತೋ ಅದನ್ನು ವಿದ್ಯಾರ್ಥಿ ಸಕ್ಸಸ್ ಆಗಿ ಲಾಗಿನ್ ಆಗಿದೆ. ಕೆಳಗಡೆ ವಿದ್ಯಾರ್ಥಿನ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ನಮ್ಗೆ ಗೊತ್ತಾಗ್ತಿದೆ. ನೀವು ಈ ವಿಧಾನ ಮಾಡೋದ್ರಿಂದ
ಈ ವಿಧಾನವನ್ನು ಬಳಸೋದ್ರಿಂದ ವಿದ್ಯಾರ್ಥಿಗಳನ್ನು ನೇರವಾಗಿ ನೀವು ಲಾಗಿನ್ ಮಾಡ್ಕೋತಾ ಹೋಗ್ಬೋದು. ಧನ್ಯವಾದಗಳು.